ರೀ ಅವ್ರಿಗೇನ್ ಮಾಡಿದ್ರು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಫಾರ್ಮರ್ ವೈಸ್ ಚೀಫ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಇದು ನಮ್ಮ ಸ್ಟೇಟಿಗೆ ಅವ್ರೇನ್ ಮಾಡ್ತಾರೆ ಫಸ್ಟ್ ಅಸೆಂಬ್ಲಿಲಿ ರೇಸ್ ಮಾಡಿದ್ರು. ಅಸೆಂಬ್ಲಿ ರೇಸ್ ಮಾಡಿದ್ಮೇಲೆ ಏನಾಯ್ತು, ಅವರೇ ಗಲಾಟೆ ಮಾಡಿ ಸ್ಪೀಕರ್ಗೆ ಮಾಡಿ ನನಗೆ ಆನ್ಸರ್ ಮಾಡಲಿಕ್ಕೆ ಅವಕಾಶ ಸ್ಪೀಕರ್ ಕೊಡಲಿಲ್ಲ. ಅದಾದ್ಮೇಲೆ ಏನಾಗಿದೆ, ಅವರು ಹೋಗಿ ಕೇಸು ಫೈಲ್ ಮಾಡಿದ್ರು. ಒಂದು ಯಾರೋ ಪ್ರೈವೇಟ್ ಅವರು, ಇನ್ನೊಂದು PA ಹಾಕಿದ್ದಾರೆ. ಎಲ್ಲ ಕೇಸಲ್ಲಿ ಸೇಮ್ ಇದೆ, ಪ್ಲೀ ಇದೆ, ಪ್ಲಸ್ ಲಾಯರು ಸೇಮ್ ಇದ್ದಾರೆ. ಅದಾದ್ಮೇಲೆ ಏನಾಗಿದೆ, ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿ ಫೈಲ್ ಮಾಡಿದ್ದಾರೆ. ಆ ಲೋಕಾಯುಕ್ತಕ್ಕೆ ಫೈಲ್ ಮಾಡಿದ್ರೆ ಯಾಕೆಂದ್ರೆ ಅವರು ಲೋಕಾಯುಕ್ತನ ಕೇಳಬೇಕು, ನಾನು ಹೇಳಲಿಕ್ಕೆ ಆಗ್ತದ? ಅವ್ರು ಹೋಗಿ ಕೇಳಲಿ ಯಾಕೆ ಆಗಿದ್ದು. ಅದಾದ್ಮೇಲೆ ಗವರ್ನರ್ ಹತ್ರ ಹೋಗ್ತಾರೆ, ಸೇಮ್ ಲಾಯರು ಕರ್ಕೊಂಡು ಹೋಗ್ತಾರೆ. ಆಗ ಈಗ ಅದು ಯಾವ ಕೋರ್ಟ್ಗೆ ಹೋಗ್ತಾರೆ. ಇವರು ಯಾವ ಕೋರ್ಟ್ ಮೇಲೆ ನಂಬಿಕೆ ಇದೆ, ಯಾ ಗವರ್ನರ್ ಇದ್ರಲ್ಲಿ ನಂಬಿಕೆ ಇದೆಯಾ, ಇದ್ರ ಮೇಲೆ ನಂಬಿಕೆ ಯಾವ್ದು, ಅವ್ರನ್ನ ಕೇಳಿ. ನನ್ನ ಕೇಳ್ತಾರ ಇವರು ಬೆಳಗ್ಗೆ ಸಾಯಂಕಾಲ ಅದು ಜಾಗಕ್ಕೆ ಹೋಗ್ತಾರಲ್ಲ, ಸೇಮ್ ಕೇಸ್ ತಗೊಂಡು ಯಾವ್ದಾದ್ರು ಒಂದು ಕೋರ್ಟ್ ಮೇಲೆ ನಂಬಿಕೆ ಇದ್ಬಿಟ್ಟು ಅದು ಜಡ್ಜ್ಮೆಂಟ್ ಬರೋ ತನಕ ವೇಟ್ ಮಾಡಬೇಕು. ನಾನೇನು ಅವ್ರು ತಡೀಲಿಕ್ಕೆ ಆಗೋದಿಲ್ಲ, ಅವರು ಕಾನೂನು ಇದೆ, ಅದ್ರ ಪ್ರಕಾರ ಅವ್ರು ಮಾಡ್ಲಿ. ಬಟ್ ನನ್ನ ಕೇಳಬೇಡಿ ಏನಾಯ್ತು ಅನ್ನೋದು, ಅವ್ರನ್ನ ಕೇಳ್ಬೇಕು. ನೀವ್ಯಾಕೆ ಅವ್ರನ್ನ ಕೇಳೋದಿಲ್ಲ? ನೋಡಿ, ನನಗೆ ಮಾನ ನಷ್ಟ ಆದ್ರೆ ಮೊಕದ್ದಮೆ ಮಾಡ್ಬೇಕಾ ಬೇಡ ನಾನು ತೀರ್ಮಾನ ಮಾಡ್ತೀನಿ. ನಾನು ಇದು ಫಸ್ಟ್ ಟೈಮ್ ಅಲ್ಲ, ಇವರು ಕೆಲವರು ಮೊದಲಿಂದ ಮಾಡ್ತಾ ಇದ್ದಾರೆ. DK ರವಿ ಕೇಸಲ್ಲಿ ಮಾಡಿದ್ರು, ಗಣಪತಿ ಕೇಸಲ್ಲಿ ಮಾಡಿದ್ರು, ಬೇರೆ ಬೇರೆ ಕೇಸ್ಗಳಲ್ಲಿ ಸಾಕಷ್ಟು ಮಾಡಿದೆ ತೊಂದರೆಗಳು. ಈಗಲೂ ಮಾಡ್ತಾ ಇದ್ದಾರೆ. ನಾನೇನು ಹೆದರುವುದಿಲ್ಲ. ನಾವು ಯಾವುದೇ ನಾವು ಮಾಡಬೇಕು ನ್ಯಾಯಪೂರ್ವಕವಾಗಿ ಲೀಗಲ್ ಆಗಿ ಮಾಡಿದ್ವಿ. ನೋ ವರಿ ಅಬೌಟ್ ಇಟ್, ಲೀಗಲಿ ಐ ಫೇಸ್ ಇಟ್. ಗೊತ್ತಾಯ್ತಲ್ಲ, ಕೋರ್ಟಲ್ಲಿ ಕೇಸ್ ಇದೆ, ಇಟ್ ಈಸ್ ಪ್ರೆಜುಡಿಸ್ ಆಗ್ತದೆ. ದಯವಿಟ್ಟು ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನಾನು ಆನ್ಸರ್ನ ಹೇಳಿ. ಪರಮಾಣು ಬೇಕೇ ಬೇಕಾಗ್ತದೆ. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ನಿಮ್ಗೆ ಗೊತ್ತಿದೆ, ನರಸಿಂಹರಾವ್ ಕಾಲದಲ್ಲಿ ಅದು ಆಗಿದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಅಟಾಮಿಕ್ ಮಾಡ್ತಾರೆ. ಅವರು ಈಗಾಗಲೇ ನಮ್ಮಲ್ಲಿ ಬಂದು ಸ್ಟಡಿ ಮಾಡಿದ್ದಾರೆ, ಯಾವ ಜಾಗದಲ್ಲಿ ಮಾಡೋದು. ಇದು ಪರಮಾಣು ಅಂದ್ರೆ ಕೈಗೆ ಟೈಪ್ ಅಲ್ಲ, ಇದು ಸಣ್ಣ ಇದು ಅಟಾಮಿಕ್ ರಿಯಾಕ್ಟರ್ ಮಾಡೋದು, ದೊಡ್ಡ ಇದಲ್ಲ ಅಲ್ಲ, ಸಣ್ಣದು ಇದು. ಈಗ ಅವರು ಬಂದು ಸ್ಟಡಿ ಮಾಡ್ತಾರೆ, ಯಾವ ಜಾಗದಲ್ಲಿ ನಾವು ಮಾಡಬಹುದು. ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ನೀರು ಬೇಕಾಗ್ತದೆ, ಜಾಗ ಬೇಕಾಗ್ತದೆ, ಬೇರೆ ಬೇರೆ ಸ್ಟಡಿ ಮಾಡಿಬಿಟ್ಟು 3 ಜಾಗ ನಮ್ಮಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಪರ್ಮಿಷನ್ ಕಳಿಸ್ತಾರೆ ಕ್ಯಾಬಿನೆಟ್. ಅವತ್ತು ಕ್ಯಾಬಿನೆಟ್ಗೆ ಬಂದು ನಾನು ಇರಲಿಲ್ಲ, ಇವತ್ತು ಕ್ಯಾಬಿನೆಟ್ಗೆ ಬರ್ತಾ ಇದೆ. ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. ಒಂದು ರಾಯಚೂರು, ಕೊಪ್ಪಲು, ಇನ್ನೊಂದು ಬಿಜಾಪುರ ಇರ್ಬೋದು. ನನಗೆ ಕರೆಕ್ಟಾಗಿ ನೋಡೋದು.